ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್. ನನ್ನ ಹಿಂದ್ಗಡೆ ಕಾಣ್ತಾ ಇರುವಂತ ಏನ್ ಬಂಗ್ಲೆ ಏನಿದೆ, ಅದು ಭವ್ಯವಾದಂತ ಬಂಗ್ಲೆ ಏನಿದೆ, ಇಟ್ಸ್ ಇನ್ ಜಕ್ಕೂರ್ ವಿಲ್ಲಾ ಅಂತ ಏನು ಕಳೆದ 15 ದಿನಗಳ ಹಿಂದೆ ಒಂದು ವೀಕೆಂಡ್ ಪಾರ್ಟಿಗಳು ಮತ್ತೆ ಹೆಣ್ಣು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರ ಜೊತೆ ಅನುಚಿತವಾಗಿ ಮತ್ತೆ ವಿಡಿಯೋಗ್ರಾಫಿಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಒಂದು ಪ್ರಕರಣ, ಒಂದು ಹೆಣ್ಣು ಮಗಳು ಕಂಪ್ಲೇಂಟ್ ಆಗಿತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆನಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಲ್ಲಾ ಈಸ್ ದ ಐ ಥಿಂಕ್ ಸೆಂಟರ್ ಆಫ್ ದ ನ್ಯೂಸ್. ಈ ವಿಲ್ಲಾದಲ್ಲೇ ನಿಖಿಲ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತೆ ಐ ಥಿಂಕ್ ಡಿಕ್ಸನ್ ಅನ್ನೋ ವ್ಯಕ್ತಿ ಹೆಣ್ಣು ಮಕ್ಕಳನ್ನ ಪ್ರೀತಿ ಅನ್ನೋ ವಿಚಾರದಲ್ಲಿ ಕರೆದುಕೊಂಡು ಬಂದು ಅವರುಗಳ ಜೊತೆ ಏನೋ ಗ್ಯಾಂಗ್ ರೇಪ್ಗಳು, ಡ್ರಗ್ ಪಾರ್ಟಿಗಳನ್ನ ಮಾಡಿ ಆ ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ರೀತಿಯ ಐಷಾರಾಮಿ ವ್ಯಕ್ತಿಗಳಿಗೆ ಸಪ್ಲೈ ಚೈನ್ ಮುಖಾಂತರ ಕೊಡುವಂತ ವಿಕೃತ ಕಾರ್ಯಕ್ಕೆ ಈ ಒಂದು ಬಿಲ್ಡಿಂಗ್ ಸಾಕ್ಷ್ಯಾಧಾರವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಹೆಣ್ಣು ಮಗಳು ವಿಕ್ಟಿಮು ಐ ಥಿಂಕ್ ಒಂದು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಡುವಂತ ಒಂದು ಕೆಲಸ ಮಾಡಿದ್ದಕ್ಕೆ ಮಾಧ್ಯಮಗಳು ಇದನ್ನ ಎತ್ತು ತೋರಿಸಿದ್ವು. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ಬಿಲ್ಡಿಂಗ್ ಒಬ್ಬ ಪ್ರತಿಷ್ಠಿತ ಪೊಲೀಸ್ ಹಿರಿಯ ಅಧಿಕಾರಿಗೆ ಸಂಬಂಧಪಟ್ಟಿದ್ದು ಅಂತ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬರೀ ಒಂದು ಫೋಟೋ ಹಾಕಿದ್ರೆ, ಒಂದು ಫೋಟೋ ಒಬ್ಬ IPS ಆಫೀಸರ್ ಕ್ರಿಮಿನಲ್ ಜೊತೆ ಒಂದು ಫೋಟೋ ಹಾಕಿದ್ರೆ SC/ST ಅಟ್ರಾಸಿಟಿ ಕೇಸುಗಳನ್ನ ಹಾಕಿ, ಸುಳ್ಳು ಕೇಸುಗಳನ್ನ ಹಾಕಿ ಜನರನ್ನ ಮತ್ತೆ ಪ್ರಶ್ನೆ ಮಾಡೋರ್ನ ಸುಳ್ಳಾಗಿ ಕೋರ್ಟ್ ಅನ್ನ ಸುತ್ತಿಸುವಂತ ಈ ಅಮೃತಹಳ್ಳಿ ಪೊಲೀಸರಾಗಿರ್ಬೋದು, ಕರ್ನಾಟಕ ಪೊಲೀಸರಾಗಿರ್ಬೋದು, ಯಾವ ನೈತಿಕತೆ ಇಟ್ಕೊಂಡು, ಬಿಕಾಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಅಮೃತಹಳ್ಳಿ ಪೊಲೀಸರು ಇದೇ ಅಧಿಕಾರಿ, ಈ ಒಂದು ಮನೆ ಏನಿದೆ, ಈ ಮನೆಯ ಅಧಿಕಾರಿ ಏನಿದ್ದಾನೆ, ಪೊಲೀಸ್ ಅಧಿಕಾರಿ ಕೆಳಗಡೆನೆ ಕೆಲಸ ಮಾಡ್ಬೇಕಾಗತ್ತೆ. ಯಾವ ಎಥಿಕಲ್ ಆಗಿ ನಿಜವಾಗ್ಲೂ ನ್ಯಾಯ ಕೊಡುವಂತ ಕೆಲಸವನ್ನ ಅಮೃತಹಳ್ಳಿ ಪೊಲೀಸರು ಮಾಡ್ತಾರ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ನಾವು ಬಂದಾಗ ಇಟ್ ಈಸ್ ಕ್ಲೋಸ್ಡ್. ಇಂಥ ಒಂದು ಕಳೆದ 1 ವರ್ಷದಿಂದ ವಿಕೃತ ನಡೆದಂತ ಜಾಗವನ್ನ ಸೀಸ್ ಮಾಡಬೇಕಾಗಿತ್ತು. ಆಮೇಲೆ ಒಂದು ಸುಸಜ್ಜಿತವಾದಂತ ತನಿಖೆ ಮಾಡಬೇಕಾಗಿದೆ. ವಿ ಫೀಲ್ ಇಲ್ಲಿ ಈ ಒಂದು ತನಿಖೆ ಏನಿದೆ, ಈ ಕೇಸ್ನ ಕ್ಲೋಸ್ ಮಾಡುವಂತ ಕೆಲಸಕ್ಕೆ ಇವರು ಬಳಸ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ನ್ಯಾಯ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಅಂತ ನಮಗನಿಸ್ತಾ ಇದೆ. ಮಿಕ್ಕ ವಿಚಾರವನ್ನ ವಿ ವಿಲ್ ಡಿಸ್ಕಸ್ ಇನ್ ದ ನ್ಯೂಸ್. ಥ್ಯಾಂಕ್ ಯು.